तपो विद्या विरक्त्यादि सद्गुणोकाग्रांतं वादिन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे अपादमूलिपर्यन्तं गुरूणामाकृतिं स्मरेतेन विघ्नाः विनश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ವಾದಿರಾಜರೇನು ರಾಯರೇನು ವಿರಾಸರ ವಿಷಯಗಳಲ್ಲಿ ಸಂಬಂಧ ತುಂಬ ಇದೆ. ಒಂದು ಏನಂದರೆ, ನಮ್ಮ ಮಧ್ವಪಥ ಪರಂಪರೆಯಲ್ಲಿ ಶಶರೀರಿಯಾಗಿ ಬೃಂದಾವನ ಪ್ರವೇಶ ಮಾಡಿದವರು ಇಬ್ಬರು ಅಂತ ಪ್ರಸಿದ್ಧಿ. ಅದರಲ್ಲಿ ಮೊದಲೇ ಮಾಡಿದವರು ನಮ್ಮ ವಾದಿರಾಜ ಗುರುಸಾರ್ವಭೌಮರು, ಅವರಿಗೆ ಆಮೇಲೆ ಮಾಡಿದವರು ಅಂತ ನೋಡಿದರೆ ನಮ್ಮ ಗುರುರಾಜರು. ಇಬ್ಬರನ್ನೇ ಶಶರೀರಿಯಾಗಿ ಬೃಂದಾವನ ಪ್ರವೇಶ ಮಾಡಿದವರಲ್ಲಿ ಪರಂಪರೆಯಲ್ಲಿ ನೋಡಿದರೆ ಎರಡು ಮಂದಿರಿಗೆ ಈ ಒಂದು ವಿಷಯದಲ್ಲಿ ನಾವು ನೋಡಬಹುದು. ಇನ್ನೊಂದು ವಿಷಯ ಅಂತ ಕೇಳಿದರೆ, ಹಯಗ್ರೀವ ಉಪಾಸನೆ, ವಾದಿರಾಜರ ಉಪಾಸನೆ ವಿಶೇಷವಾಗಿ ಹಯಗ್ರೀವ ಉಪಾಸನೆ ಮಾಡಿದ್ದಾರೆ. ಕೃಷ್ಣನ ಪೂಜೆಯನ್ನು ವಿಶೇಷವಾಗಿ 5 ಪರ್ಯಾಯವನ್ನು ಮಾಡಿದ್ದಾರೆ ಅಂತ ನಾವು ನೋಡಿದರೆ, ರಾಯರಲ್ಲಿಯೂ ಕೂಡ ಅದು ವಿಶೇಷವಾಗಿದೆ. ಯಾತಕ್ಕೆ ಅಂದರೆ, ಅವರು ಶಶರೀರಿಯಾಗಿ ಬೃಂದಾವನ ಪ್ರವೇಶ ಮಾಡಿದ ಮೇಲೆ 72 ದೇವತಾ ಮೂರ್ತಿಗಳನ್ನು ಜಪ ಮಾಡುತ್ತಾ ಇದ್ದಾಗ ಸಮಯದಲ್ಲಿ ಅಪ್ಪನ್ನಾಚಾರ್ಯರು ರಾಯ ಸ್ತೋತ್ರವನ್ನು ಹೇಳ್ತಾ ಬಂದಾಗ ಅವರು ಒಳಗೆ ಆ ಸಮಯದಲ್ಲಿ ಹಯಗ್ರೀವ ಜಪವನ್ನು ಮಾಡ್ತಾ ಇದ್ದರು. ಹಯಗ್ರೀವ ಜಪವನ್ನು ಮಾಡ್ತಾ ಇದ್ದಾಗ ಯೋಗಕ್ತಿಯ ಗುರುರಾಘವೇಂದ್ರ ಶರಣಧ್ವಂಸಂ ಸ್ವರನ್ ಎಪ್ಪಡೇತ್ ಸ್ತೋತ್ರಂ ದಿವ್ಯಮಿದಾಂ ಸದಾ ನಗಿರುವೆ ತಸ್ಯಾಸಕಂ ಕಿಂಚನ ಕಿಂಬಿಷ್ಟಾರ್ಥ ಸಮೃದ್ಧರೇವ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿ ದಿಗ್ವಿದಿತ ವಿಭೂತಿರ ತುಲಾ ಅಂತ ಹೇಳಿದಾಗ ಸ್ತೋತ್ರ ನಿಂತಿತ್ತು. ಆದರೆ ಈ ಒಂದು ಸಮಯ ನೀವು ಏನೊಂದು ಶ್ಲೋಕವನ್ನು ಹೇಳಿದ್ದೀರೋ, ಅಲ್ಲಿ ಏನೇನು ಫಲಶ್ರುತಿಯನ್ನು ಹೇಳಿದ್ದೀರೋ, ಇದು ಎಲ್ಲನೂ ಸತ್ಯ, ಅದಕ್ಕೆ ಹಯಗ್ರೀವರೇ ಸಾಕ್ಷಿ ಅಂತ ಪೂರ್ತಿಯನ್ನು ಮಾಡಿಕೊಟ್ಟವರು ರಾಯರು. ಸಾಕ್ಷಿ ಹಯಾಸ್ಯೋತ್ರಹಿ ಅಂತ. ಇನ್ನೊಂದು ವಿಷಯ ನೋಡಿದರೆ, ರಾಯರಿಗೆ ಇನ್ನೊಂದು ಸಂಬಂಧವಿದೆ. ಅವರು ಬೃಂದಾವನ ಪ್ರವೇಶ ಮಾಡಿದ ಸಮಯ ಶ್ರಾವಣ ಮಾಸ ಕೃಷ್ಣಪಕ್ಷ ದ್ವಿತೀಯ. ಬೃಂದಾವನ ಪ್ರವೇಶದ ಮುಂದೆ ಬರುವಂತಹದ್ದು ಅಂದರೆ ಶ್ರಾವಣ ಮಾಸ ಶುಕ್ಲಪಕ್ಷ ಪೌರ್ಣಮಿ, ಅದು ಹಯಗ್ರೀವ ಜಯಂತಿ. ಶ್ರಾವಣ ಮಾಸ ಕೃಷ್ಣಪಕ್ಷ ಅಷ್ಟಮಿ, ಅದು ಗೋಕುಲ ಅಷ್ಟಮಿ. ಹಯಗ್ರೀವರಿಯನು ಕೃಷ್ಣನಿಯನು ಜಯಂತಿಯ ಮಧ್ಯದಲ್ಲಿ ಅವರು ಬೃಂದಾವನ ಪ್ರವೇಶ ಮಾಡಿದ್ದಾರೆ. ವಾದಿರಾಜರು ಹಯಗ್ರೀವರು ಉಪಾಸನ ಮಾಡಿ ಕೃಷ್ಣನನ್ನು ವಿಶೇಷವಾಗಿ 5 ಪರ್ಯಾಯ ಪೂಜೆಯನ್ನು ಮಾಡಿದ್ದಾರೆ ಅಂತ ಈ ವಿಷಯಗಳೆಲ್ಲ ನೋಡಬಹುದು. ಇನ್ನೊಂದು ಗ್ರಂಥ ರಚನೆಯಲ್ಲಿ ಒಂದು ವಿಷಯ ಮುಖ್ಯವಾಗಿ ಅಂತ ಹೇಳಿದರೆ, ಹಯಗ್ರೀವ ಆಚಾರ್ಯರ ಗ್ರಂಥಗಳಲ್ಲಿ ಮುಖ್ಯವಾಗಿ ಆಚಾರ್ಯರ ಮಹಾಭಾರತ ವಿಷಯವನ್ನು, ಮಹಾಭಾರತ ತಾತ್ಪರ್ಯ ನಿರ್ಣಯನ ಅನುಸರಿಸಿ ಮುಖ್ಯವಾಗಿ ಮಹಾಭಾರತಕ್ಕೆ ನಿರ್ಣಯ ಮಾಡಿದವರು ಅಂದರೆ ನಮ್ಮ ವಾದಿರಾಜ ಗುರುಸಾರ್ವಭೌಮರು. ಒಂದು ಲಕ್ಷಾಲಂಕಾರ ಟೀಕಾ, ಇನ್ನೊಂದು ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಒಂದು ವ್ಯಾಖ್ಯಾನ. 2 ಗ್ರಂಥಗಳನ್ನು ಕೊಟ್ಟವರು ನಮ್ಮ ವಾದಿರಾಜ ಗುರುಸಾರ್ವಭೌಮರು. ರಾಯರನ್ನು ನೋಡಿದರೆ 2 ವಿಷಯ ಮಾಡಿದ್ದಾರೆ. ಒಂದು ಮುಖ್ಯವಾಗಿ ಅದೇ ಬಾರಿ ನೋಡಿದರೆ ಕೃಷ್ಣನ ಚರಿತ್ರೆಯನ್ನು ಸಾರಾಂಶವನ್ನು ಮಾಡಿ ರುಕ್ಮಿಣೀಶ ವಿಜಯ, ಕೃಷ್ಣ ಚರಿತ್ರೆಯನ್ನು ರುಕ್ಮಿಣೀಶ ವಿಜಯ, ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನ, ಮಹಾಭಾರತಕ್ಕೆ ಲಕ್ಷಾಲಂಕಾರ ಟೀಕಾ, ಇದು ಕೊಟ್ಟದ್ದು ರಾಯರು, ವಾದಿರಾಜರು. ರಾಯರು ನೋಡಿದರೆ ಅದೇ ಕೃಷ್ಣನ ಚರಿತ್ರೆ ದಶಮಸ್ಕಂದವನ್ನು ಪೂರ್ತಿಯಾಗಿ 30 ಶ್ಲೋಕಗಳಲ್ಲಿ ಕೃಷ್ಣ ಚಾರಿತ್ರ ಮಂಜರಿ ಅಂತ ಕೊಟ್ಟವರು ಯಾರು ಅಂದರೆ ನಮ್ಮ ರಾಯರು, ಸುಲಭವಾದ ರೀತಿಯಲ್ಲಿ. ಇನ್ನೊಂದು ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಅವರು ವ್ಯಾಖ್ಯಾನವನ್ನು ಮಾಡಿ ವಿಸ್ತಾರವನ್ನು ಕೊಟ್ಟಿದ್ದರೆ, ನಮ್ಮ ರಾಯರು ಅದರ ಸಂಕ್ಷಿಪ್ತವಾಗಿ 32 ಅಧ್ಯಾಯಗಳನ್ನು 32 ಶ್ಲೋಕಗಳಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ ಅಂತ ಮಾಡಿಕೊಟ್ಟವರು ನಮ್ಮ ಗುರುಸಾರ್ವಭೌಮರು ಅಂತ ನೋಡುತ್ತೇವೆ. ಆಚಾರ್ಯರ ಗ್ರಂಥಗಳಲ್ಲಿ ಎಷ್ಟೋ ಗ್ರಂಥಗಳಿಗೆ ಮುಖ್ಯವಾಗಿ ವ್ಯಾಖ್ಯಾನವನ್ನು ಮಾಡಿದವರು ಅಂದರೆ ಒಬ್ಬರು ವಾದಿರಾಜ ತೀರ್ಥರು, ಇನ್ನು ಮತ್ತೊಬ್ಬರು ವಿಜಯೇಂದ್ರ ತೀರ್ಥರು, 3ನೇವರು ನಮ್ಮ ರಾಯರು. ಅಷ್ಟು ಗ್ರಂಥಗಳನ್ನು ಮಾಡಬೇಕು ಅಂದರೆ ತುಂಬ ಸಾಮರ್ಥ್ಯ ಬೇಕು. ಅಂತಹ ಸಾಮರ್ಥ್ಯ ಪಡೆದವರೆಲ್ಲ ಆಚಾರ್ಯರ ಪರಂಪರೆಯಲ್ಲಿ ವಿಶೇಷವಾದ ಅಗ್ರಸ್ಥಾನ ವಾದಿರಾಜರಿಗಿದೆ ಅಂದರೆ ಅವರಿಗೆಂದರೆ ಅವರ ಅನುಗ್ರಹವನ್ನು ಪಡೆದ ರಾಯರಿ ಅಂತ ಒಂದು ಅನುಗ್ರಹ ಇದೆ ಅಂತ ಒಂದು ನೋಡ್ತೇವೆ. ಇನ್ನೊಂದು ಎಷ್ಟು ಮುಖ್ಯವಾದ ಒಂದು ಸೂಚನೆ ಅಂತ ನೋಡಿ, ವಾದಿರಾಜರು ವಿಜಯೇಂದ್ರರು ಸಮಕಾಲದವರು. ವಿಜಯೇಂದ್ರ ತೀರ್ಥರು ವಾದಿರಾಜರ ಪರ್ಯಾಯ ಕಾಲದಲ್ಲಿ ಉಡುಪಿಗೆ ಹೋದಾಗ ವಿಜಯೇಂದ್ರ ತೀರ್ಥರಿಗೆ ಸ್ನೇಹಿತ ಭಾವದಿಂದ ಒಂದು ಭೂಮಿಯನ್ನು ದಾನ ಮಾಡಿದರು ವಾದಿರಾಜ ತೀರ್ಥರು. ಆ ಭೂಮಿ ಎಂಥ ಭೂಮಿ ಅಂತ ಕೇಳಿದರೆ, ಕೃಷ್ಣನ ನೇರಾಗಿ ನೋಡುವಂತಹ ಒಂದು ಜಾಗವನ್ನು ವಿಜಯೇಂದ್ರ ತೀರ್ಥರಿಗೆ ವಾದಿರಾಜರು ಕೊಟ್ಟಿದ್ದರು. ಅದು ಮಹಿಮೆ ಏನಾಗಿತ್ತು ಅಂದರೆ, ರಾಯರು ಉಡುಪಿಗೆ ಬಂದಾಗ 1 ವರ್ಷ ಕಾಲ ಅಲ್ಲಿ ಪ್ರವಾಸ ಮಾಡಿದಾಗ ರಾಯರ ಮುಖ್ಯವಾದ ಪರಿಮಳಾದಿ ಗ್ರಂಥಗಳು, ಚಂದ್ರಿಕಾ ಪ್ರಕಾಶ, ಎಷ್ಟೋ ಗ್ರಂಥಗಳನ್ನು ರಾಯರು ಮಂಗಳ ಮಾಡಿದ್ದು ಉಡುಪಿಯಲ್ಲಿ.
ಅದು ಎಲ್ಲಿ ಕುಳಿತು ಅಂತ ಕೇಳಿದರೆ, ಒಂದು ಜಾಗವನ್ನು ವಾದಿರಾಜರ ವಿಜಯೇಂದ್ರ ತೀರ್ಥರಿಗೆ ಕೊಟ್ಟರು, ಅದೇ ಜಾಗದಲ್ಲಿ ಕುಳಿತು ಆ ಜಾಗದಲ್ಲಿ ಕುಳಿತು ಮಾಡಿದ ಗ್ರಂಥಗಳೇ ಪರಿಮಳಾದಿ ಗ್ರಂಥಗಳು. ಆ ಜಾಗದಲ್ಲಿ ಇವತ್ತು ರಾಯರ ಮೃತ್ತಿಕಾ ಬೃಂದಾವನ ಇದೆ. ನೋಡಿ ಎಷ್ಟೊಂದು ಸಂಬಂಧ ವಾದಿರಾಜರ ಮೇಲೆ ಅವರಿಗೆ ಇಟ್ಟದೊಂದು ಭಕ್ತಿ, ವಾದಿರಾಜರ ಅನುಗ್ರಹ, ರಾಯರಿಗಿದ್ದ ಒಂದು ಅನುಗ್ರಹ. ಮತ್ತು ಮಧ್ವ ಪರಂಪರೆಯಲ್ಲಿ ಅವರು ವಾದಿರಾಜರ ಅಷ್ಟೊಂದು ಅಗ್ರಸ್ಥಾನ ಅಂದರೆ ಇವರು ಮಧ್ವಮತ ವರ್ಧನ, ಅದೇ ಒಂದು ವಿಶೇಷವಾದ ಸ್ಥಾನವನ್ನು ಕೂಡ ರಾಯರು ಪಡೆದಿದ್ದಾರೆ ಅಂತ ರಾಯರ ಮುಖ್ಯವಾಗಿ ಒಂದು ಪೂರ್ವ ಆರಾಧನಾ ಸಮಯದಲ್ಲಿ ಸಂಕ್ಷಿಪ್ತವಾಗಿ ವಾದಿರಾಜರು ಮತ್ತು ರಾಯರೆಂಬ ವಿಷಯಗಳನ್ನು ಅವರು ಪ್ರೇರಣೆಯನ್ನು ಮಾಡಿದ್ದಾರೆ. 5 ನಿಮಿಷ ಸಮಯ ಹೇಳಿದ್ದೆವು ಅಂತ ಹೇಳ್ತಾ ಈ ಒಂದು ವಿಷಯಗಳನ್ನು ರಾಘವೇಂದ್ರ ತೀರ್ಥ ಗುರುವಾಂತರ್ಗತ, ವಾದಿರಾಜ ತೀರ್ಥ ಗುರುವಾಂತರ್ಗತ, ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಆ ಲಕ್ಷ್ಮೀ ಹೈಗ್ರೀವ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ.